ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದು ಭಾನುವಾರದ ವ್ಲಾಗ್ನ ನಾನು ಶುರು ಮಾಡಿದ್ದೀನಿ ಬೆಳಗ್ಗೆನೇ. ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ರೆಡಿ ಆಗಿದ್ದೀನಿ. ಸ್ವಲ್ಪ ಲೈಟಾಗಿ ಸಿಂಪಲ್ ಮೇಕಪ್ ಕೂಡ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು ಅಕಾಡೆಮಿಲಿ ನಮಗೆ ಸರ್ಟಿಫಿಕೇಟ್ ಡೇ ಇದೆ. ನಿನ್ನೆ ನಾವೇನು ಮೇಕಪ್ ಎಲ್ಲ ಮಾಡಿದ್ವಲ್ಲ ಅದು ಫೋಟೋಶೂಟ್ ಎಲ್ಲ ಆಯಿತು. ಸೊ ಇವತ್ತು ಸರ್ಟಿಫಿಕೇಟ್ ಡೇ, ಹಾಗಾಗಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಆನಂತರ ಅಲ್ಲಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದೆ. ಹಾಗೆ ಒಂದೇ ಸತಿ ಸೊ ನಮಗೆ ಅಂತ ಸರ್ಟಿಫಿಕೇಟ್ಗೆ ಅಂತ ಹೇಳ್ಬಿಟ್ಟು ಈ ಥರ ಥೀಮಲ್ಲಿ ಡ್ರೆಸ್ನ ತರಿಸಿದ್ರು. ಹಾಗೆ ಸಿಂಪಲ್ ಮೇಕಪ್ ಮಾಡ್ಕೊಂಡು ಬನ್ನಿ ಅಂತಲೂ ಹೇಳಿದರು. ಹಾಗಾಗಿ ನಾನು ಮನೆಯಿಂದಲೇ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ರೆಡಿ ಆಗಿದ್ದೀನಿ. ಅದು ಇನ್ನೂ ಸೆಟ್ ಆಗಿಲ್ಲ. ಸೆಟ್ ಆದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಪೂಜೆಗೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ. ಮನೆ ಕೂಡ ಕ್ಲೀನ್ ಮಾಡಿ ಟಿಫನ್ ಎಲ್ಲ ಮಾಡಿಕೊಂಡು ಇವಾಗ ಪೂಜೆ ಮಾಡಿ ಹೋಗೋದು. ಅಂದರೆ ನಾನು ಅವಾಗಿಂದ ಏನು ನಮ್ಮ ಕಡೆಯಿಂದ ಯಾರೂ ಪಾದ ಪೂಜೆ ಎಲ್ಲ ಮಾಡೋದು ಯಾರೂ ಮಾಡಿಲ್ಲ. ಹಾಗಾಗಿ ಸಿಂಪಲಾಗಿ ದೇವ್ರ ಪೂಜೆ ಮಾಡಿ ದೇವ್ರ ಹತ್ರನೇ ಕೇಳ್ಕೊಡೋದು. ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಪ್ಪ ಗಂಡಂಗೆ ಅಂತ ಹೇಳ್ಬಿಟ್ಟು ಅಷ್ಟೇ ಕೇಳ್ಕೊಳ್ಳೋದು. ಅಮ್ಮ ಅವರು ಎಲ್ಲ ಆ ಥರ ಏನೂ ಮಾಡ್ಕೊಂಡು ರೂಢಿ ಬಂದಿಲ್ಲ. ಸೊ ನಮಗೂ ಅದನ್ನೇನು ಅವರು ರೂಢಿ ಮಾಡಿಲ್ಲ. ಆಲ್ರೆಡಿ 4 ವರ್ಷದಿಂದ ಕೂಡ ಆ ಥರ ಏನೂ ನಾವು ಮಾಡ್ಕೊಂಬಂದಿಲ್ಲ. ಹಾಗಾಗಿ ಅಷ್ಟೇ ಒಬ್ಬೊಬ್ಬರು ಬೆಳಗಿನ ಜಾವನೇ ಮಾಡ್ತಾರೆ. ಕೆಲವ್ರಿಗೆ ಅಭ್ಯಾಸ ರೂಢಿ ಹೇಗಿರುತ್ತೋ ಹಾಗೆ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಕೇಳಬೇಡಿ ನೀವು ಯಾಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ. ನಮ್ಮ ಕಡೆ ಈ ಥರದ್ದೆಲ್ಲ ರೂಢಿ ಏನೂ ಇಲ್ಲ. ಅಂದರೆ ಈ ಥರನೇ ಮಾಡಬೇಕು ಆ ಥರನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅದರಲ್ಲೂ ಅವ್ರಿಗೂ ಕೂಡ ಆ ಥರದ್ದೆಲ್ಲ ಇಷ್ಟ ಆಗೋಲ್ಲ. ಏನೋ ಒಂಥರ ಅವ್ರಿಗೂ ಮುಜುಗರ. ಹಾಗಾಗಿ ಏನಕ್ಕೆ ಸುಮ್ಮನೆ ಸೊ ಅವಾಗಿಂದ ಏನಾದ್ರು ರೂಢಿ ಮಾಡ್ಕೊಂಬಂದಿದ್ರು ಇಲ್ಲ ಮಾಡಲೇಬೇಕು ಅಂತ ಅನ್ಸೋದು. ಸೊ ಅವಾಗಿಂದನೇ ಏನೂ ರೂಢಿ ಮಾಡ್ಕೊಂಬಂದಿಲ್ಲ ಅಲ್ವಾ. ಹಾಗಾಗಿ ಅದಕ್ಕೆ ಇದು ಮಾಡೋದು. ಸುಮ್ಮನೆ ದೇವ್ರಿಗೆ ಪೂಜೆ ಮಾಡಿ ಮಾಮೂಲಿ ಭಾನುವಾರ ವಾರ ಬೇರೆ ಪೂಜೆ ಮಾಡಿ ದೇವ್ರ ಹತ್ರನೇ ಕೇಳ್ಕೊಳ್ಳೋದು ಅಷ್ಟೇ. ಅವರು ಶಾಪ್ ಹತ್ರ ಇದ್ದಾರೆ. ಹಾಗಾಗಿ ಸೊ ಇವಾಗ ಪೂಜೆ ಎಲ್ಲ ಮಾಡಿ ಹೊರಡೋಣ. ಅವರು 12 ಗಂಟೆಗೆ ಹೇಳಿದ್ದಾರೆ. ಇಲ್ಲೇ 12 ಗಂಟೆ ಹಾಗೆ ಹೋಯಿತು. ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನೋಡ್ಬೋದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಪೂಜೆ ಮಾಡಿ ಹೊರಡೋಣ. ಟಿಫನ್ ಮಾಡ್ಕೊಂಡು ಹೋಗಬೇಕು. ಸೊ ಮೇಕಪ್ಪಲ್ಲಿ ಹೇಗೆ ಕಾಣಿಸ್ತಾ ಇದೀನಿ ಅಂತ ಗೊತ್ತಿಲ್ಲ. ಅದಿನ್ನೂ ಸೆಟ್ ಆಗಿಲ್ಲ. ಸೆಟ್ ಆದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ತುಂಬ ದಿನಗಳ ಕನಸು ನನಸಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಮೊದಲು ದೇವ್ರಿಗೇನೆ ಪೂಜೆ ಮಾಡಿ ನೆಮ್ಮದಿಯಾಗಿ ದೇವ್ರಿಗೆ ಹೇಳಿ ನನಗೆ ಈ ಥರ ಆಗಿದೆ, ನಿನ್ನ ಸಪೋರ್ಟ್ ನಂಗೆ ತುಂಬಾ ಇದೆ ಅಂಥೇಳಿ ಮನಸಾರೆ ಕೇಳಿಕೊಂಡು ನಾಷ್ಟ ಕೂಡ ಪಲಾವ್ ಮಾಡಿದ್ದೆ. ಆ ಪಲಾವೆಲ್ಲ ತಿಂದ್ಕೊಂಡು ಪ್ರವೀಣವರು ಬಸ್ ಸ್ಟಾಪಿಗೆ ಬಿಟ್ಟರು. ಬಸ್ ಸ್ಟಾಪಿಂದ ಡೈರೆಕ್ಟ್ ಕುಣಿಗಲ್ ಬಸ್ ಹತ್ಕೊಂಡು ಹೋದೆ. ಆದರೆ ಏನಾಗೋಯ್ತು ಅಂದರೆ ನಾನೇ ಇವತ್ತು ಲೇಟ್ ಮಾಡಿದೆ. ಬೇಗ ಸ್ವಲ್ಪ ಹೋಗ್ತಾ ಇದ್ದೆ, ಆದರೆ ಇವತ್ತು ಲೇಟ್ ಆಗೋಯ್ತು ಅಂತಲೇ ಹೇಳ್ಬೋದು. ಆದರೂ ರೋಡಲ್ಲಿ ದೇವ್ರ ಮೆರವಣಿಗೆ ಕೂಡ ಕರ್ಕೊಂಡು ಹೋಗ್ತಾಯಿದ್ರು. ನಾನು ಎದುರುಗಡೆ ಬಂದಿದ್ದು ದೇವರು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಆವತ್ತಿನ ದಿನ ಅಂತೂ ಇವತ್ತಿನ ದಿನ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆಯಲ್ಲ, ಪಾಸಿಟಿವ್ ಆಗಿ ಎಲ್ಲ ಕಾಣಿಸ್ತಾ ಇದೆಯಲ್ಲ ಅಂತ. ಸೊ ಆಲ್ಮೋಸ್ಟ್ ಎಲ್ಲರಿಗೆ ಮೆಡಲೆಲ್ಲ ಹಾಕಿ ಸರ್ಟಿಫಿಕೇಟ್ ಕೊಟ್ಟಿದ್ರು. ಸೊ ಲಾಸ್ಟಿಗೆ ನಾನು ಹೋದೆ. ಅವ್ರು ಏನಕ್ಕೆ ಲೇಟ್ ಆಯಿತು, ಇವತ್ತೇ ಏನಕ್ಕೆ ಲೇಟು ಅಂತೆಲ್ಲ ಕೇಳ್ತಾಯಿದ್ರು. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ನನಗೂ ಕೂಡ ನನ್ನ ಒಂದು ಡ್ರೀಮ್ ಡೇ ಏನಿತ್ತು, ನಾನು ಇಷ್ಟು ದಿವಸ ಕಲ್ತಿರೋದಕ್ಕೆ ಒಂದು ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಸರ್ಟಿಫಿಕೇಟ್ ಇದು ಅವ್ರು ನನ್ನ ಕೈಲಿ ಕೊಟ್ಟಾಗ ಆಗಿದ್ದ ಖುಷಿನೇ ಬೇರೆ ಲೆವೆಲ್ ಥರ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಇದು ತುಂಬ ವರ್ಷಗಳಿಂದ ಕಲ್ತಿದ್ದಂಥ ಅಂದರೆ ಆಸೆ ಇಟ್ಟಿದ್ದಂಥ ಒಂದು ಕೆಲಸ, ಕನಸೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟೋ ಜನ ಪ್ರೊಫೆಷ್ನಲ್ ಆರ್ಟಿಸ್ಟ್ ಅವರು ಕಲಿತು ಒಂದು ಸರ್ಟಿಫಿಕೇಟ್ ತೋರಿಸಿದಾಗ ಅವರಲ್ಲಿರೋ ಖುಷಿ ನೋಡಿ ಆ್ಯಂಡ್ ಇವಾಗ ನನಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಇನ್ನೂ ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಸೊ ಪ್ರೊಫೆಷ್ನಲ್ ಮೇಕಪ್ಗೆ ಬೇರೆ ಸರ್ಟಿಫಿಕೇಟು, ಬ್ಯೂಟಿಷಿಯನ್ಗೆ ಬೇರೆ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಮಾಡಿಸಿದ್ರು ಪೂಜಾ ಅವರು. 2 ಕೊಟ್ಟರು. ಅದು ಹಿಡ್ಕೊಂಡಾಗ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಹಾಗೆ ಮೇಕಪ್ ಅಂತೂ ಒಂಚೂರು ಸೆಟ್ ಆಗಲೇ ಇಲ್ಲ. ಯಾಕೆ ಅಂದರೆ ನಾನು ಇಲ್ಲಿಂದನೇ ಮೇಕಪ್ ಮಾಡ್ಕೊಂಡು ಹೋಗಿದ್ದರಿಂದ ಬಸ್ಸಲ್ಲಿ ಅಲ್ಲಿಂದ ನಡ್ಕೊಂಬರ್ಬೇಕಾದ್ರೆ ಪೂರ್ತಿ ಸ್ವೆಟ್ಟಾಗಿ ಆ ಮೇಕಪ್ಪೇ ಕರೆಕ್ಟಾಗಿ ಕೂತಿರಲಿಲ್ಲ. ನನಗಂತೂ ಬೇಜಾರಾಯಿತು. ಯಾಕಾದ್ರೂ ಮೇಕಪ್ ಮಾಡ್ಕೊಂಡು ಹೋದ್ನೋ ಅಂತ ಅನ್ನಿಸ್ತು. ಅದೊಂದಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಐ ಆಮ್ ಸೋ ಹ್ಯಾಪಿ. ಆವತ್ತಿನ ದಿನ ಅಂತೂ ಎಲ್ಲರ ಮುಖದಲ್ಲಿ ಆ ಸ್ಮೈಲ್ ನೋಡೋದೇ ಒಂಥರ. ಯಾಕಂದರೆ ಇಷ್ಟು ದಿನ ಏನೋ ಕಷ್ಟಪಟ್ಟು ಮನೆಯವ್ರನ್ನೆಲ್ಲ ಇದನ್ನು ಮಾಡಿಕೊಂಡು ಮನೆ ಕೆಲಸ ಎಲ್ಲ ನಿಭಾಯಿಸ್ಕೊಂಡು ಅಷ್ಟು ಬಂದು ಏನೋ ಒಂದು ಕಲಿತು ಆ ಸರ್ಟಿಫಿಕೇಟ್ ತೊಗೊಂಡಾಗ ಇದೆಯಲ್ಲ, ಇನ್ನು ಮುಂದೆ ನಾನು ಕೆಲಸ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತಲ್ಲ, ಅದು ಎಲ್ಲರ ಮುಖದಲ್ಲೂ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಸರ್ಟಿಫಿಕೇಟ್ ಎಲ್ಲ ಕೊಟ್ಟಾದಮೇಲೆ ಎಲ್ಲರೂ ಗ್ರೂಪಲ್ಲಿ ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆಮೇಲೆ ಸಿಂಗಲ್ಲು ಅಂದರೆ ಪ್ರೊಫೈಲ್ಗೆ ಹಾಕೋಕ್ಕೆಲ್ಲ ಬೇಕಲ್ವ, ಆ ಥರ. ಆಮೇಲೆ ಕೇಕ್ ಎಲ್ಲ ತರಿಸಿದ್ರು ಪೂಜಾ ಅವರು. ಸೊ ಅದನ್ನು ಕೂಡ ಕೇಕ್ ಸೆಕೆಂಡ್ ಬ್ಯಾಚ್ ಅವ್ರದ್ದು ಕೂಡ ಸಕ್ಸಸ್ಫುಲಿಯಾಗಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರ ಮುಖದಲ್ಲೂ ಆ ಖುಷಿ ನೋಡೋದೇ ಚೆಂದ. ಆಲ್ಮೋಸ್ಟ್ ಬ್ಯಾಚ್ 2ನ
ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮುಖದಲ್ಲಿ ಆ ಖುಷಿ ನೋಡಿಕೊಂಡು ಹಾಗೆ ಎಲ್ಲರೂ ಕೇಕ್ ಕಟ್ ಮಾಡಿ ಎಲ್ಲರೂ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಆ್ಯಂಡ್ ಎಲ್ಲರಿಗೂ ಕೂಡ ಅವರು ಮೋಟಿವೇಟ್ ಮಾಡಿ ಈ ವರ್ಕ್ ಬಗ್ಗೆ ಆಗಿರ್ಬೋದು ಏನೇ ಆಗಿರ್ಬೋದು ಇಲ್ಲಿಂದ ಈಚೆ ಹೋದ್ಮೇಲೂ ನೀವು ಪ್ರತಿಯೊಂದನ್ನು ಕೇಳ್ಬೋದು ಬರ್ಬೋದು ಪ್ರತಿಯೊಂದು ಮಾತು ಕೂಡ ಮೋಟಿವೇಶ್ನಲ್ ಆಗಿ ನಮ್ಮ ಹತ್ರ ಮಾತಾಡಿಕೊಂಡು ಆವತ್ತಿನ ದಿನ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಮಿಸ್ ಮಾಡ್ಕೋತೀನಿ. ಯಾಕೆ ಅಂದರೆ ಇಷ್ಟು ದಿವಸ ಡೈಲಿ ಹೋಗ್ತಾಯಿದ್ವಿ, ಅಲ್ಲೇನೋ ಕಲಿತಾಯಿದ್ವಿ, ಮಾತಾಡ್ತಾಯಿದ್ವಿ, ಹರಟೆ ಹೊಡಿತಾಯಿದ್ವಿ, ನಗಾಡ್ತಾಯಿದ್ವಿ. ಆದರೆ ಇವಾಗ ಅದೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು. ಯಾಕೆ ಅಂದರೆ ನಮಗೆ ಅಂತ ಏನೋ ಒಂದು ಆವಾಗ ಸ್ಕೂಲು ಕಾಲೇಜಲ್ಲೇ ಹೋಗ್ಬೇಕಾದ್ರೆ ಫ್ರೆಂಡ್ಸು ಅಂತ ಇರ್ತಾಯಿದ್ರು. ಮದುವೆ ಎಲ್ಲ ಆದಮೇಲೆ ಈ ಥರ ನಾವೇನೋ ಕಲಿಯೋಕೆ ಹೋದಾಗ ಅಲ್ಲೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ. ಗೊತ್ತಿಲ್ಲರಲ್ಲ ಯಾವ್ಯಾವ ಊರಲ್ಲಿಂದ ಬಂದಿರ್ತೀವಿ, ಫ್ರೆಂಡ್ಸ್ ಆಗಿರ್ತೀವಿ, ಒಂಥರ ಚೆನ್ನಾಗಿರುತ್ತೆ ಬಾಂಡು. ಆವಾಗ ಸಡನ್ನಾಗಿ ಎಲ್ಲ ಕ್ಲಾಸ್ ಆಗೋಯ್ತು, ಸರ್ಟಿಫಿಕೇಟ್ ಆಗೋಯ್ತು, ಇನ್ನು ಯಾರಿಗೂ ಮಾತಾಡ್ಸೋಕ್ಕಾಗಲ್ವಾ ಅನ್ನೋ ಥರ ಬೇಜಾರೇ ಆಗ್ತಾಯಿರುತ್ತೆ. ಇನ್ಮೇಲೆ ಆ ಥರ ನಗಾಡೋದು, ಕೂತ್ಕೊಂಡು ಹರಟೆ ಹೊಡೆಯೋದು ಆಗಲ್ವಾ? ಯಾಕಂದರೆ ನನಗಂತೂ ನಾವು ಟ್ರಿಪ್ಪೆಲ್ಲ ಹೋಗಿ ಬಂದಿದ್ದೀವಲ್ಲ, ಅದೇನೋ ಒಂಥರ ಚೆನ್ನಾಗಿತ್ತು ಬಾಂಡ್ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ತುಂಬ ಆಸೆ ಇತ್ತು, ನನಗೆ ಅಂತಲೇ ಈ ಥರ ಫ್ರೆಂಡ್ಸ್ಗಳಿರಬೇಕು, ಈ ಥರ ಟ್ರಿಪ್ಪಿಗೆ ಹೋಗಬೇಕು, ಬರಬೇಕು ಅಂತ, ಎಂಜಾಯ್ ಮಾಡಬೇಕು ಅಂತ. ಅದು ಪೂಜಾ ಅವರ ಅಕಾಡೆಮಿಲೂ ಸಕ್ಸಸ್ಫುಲ್ಲಾಗಿ ಆಯಿತು ಅಂತಲೇ ಹೇಳ್ಬೋದು. ಮೇಕಪ್ ಫೀಲ್ಡ್ ತುಂಬಾ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಸೊ ತುಂಬ ಹುಡುಕಿ ಲಾಸ್ಟ್ಗೆ ಪೂಜಾ ಅವ್ರದ್ದು ಅಕಾಡೆಮಿ ನಾನು ಜಾಯ್ನ್ ಆದೆ. ಮಾಮೂಲಿ ಇನ್ಸ್ಟಾಗ್ರಾಮ್ ಪೇಜಲ್ಲೇ ನೋಡಿ ಜಾಯ್ನ್ ಆಗಿದ್ದು. ಅವತ್ತು ಸ್ವಲ್ಪ ಡೌಟಿಂದನೇ ಬಂದೆ, ಹೆಂಗಿರುತ್ತೋ ಏನು, ಹೆಂಗೆ ಕಲಿಬೇಕಾಗುತ್ತೋ, ಹೆಂಗಿರುತ್ತೆ, ಯಾವ ಥರ ನಾವು ಕಲ್ತ್ಕೊಳ್ಳೋಕ್ಕಾಗುತ್ತೋ ಅಂತ ಡೌಟ್ ಇತ್ತು. ಸೊ ಫೈನಲ್ ಡೇ ನೆನ್ನೆ ನಾವು ಫೋಟೋಶೂಟ್ ಏನು ಮಾಡಿದ್ವಿ, ಮೇಕಪ್ಪು, ನನಗೆ ಅವಲೇ ಕಾನ್ಫಿಡೆನ್ಸ್ ಬಂದುಬಿಟ್ಟು ಪಕ್ಕ ನಾನು ಮಾಡೇ ಮಾಡ್ತೀನಿ ಅನ್ನೋ ಅಷ್ಟು ಧೈರ್ಯ ನನಗೆ ಬಂದಿದೆ. ಸೊ ಯಾರ ಹತ್ರ ಆದರೂ ಯಾವ ಥರ ಮಾತಾಡಬೇಕು ಪ್ರತಿಯೊಂದು ಅವ್ರು ಹೇಳಿರೋದ್ರಿಂದ ಎಲ್ಲ ಮೈಂಡಲ್ಲಿ ಫುಲ್ ಫಿಕ್ಸ್ ಆಗ್ಬಿಟ್ಟಿದೆ. ಹೆಂಗೆ ಮಾತಾಡಬೇಕು, ನಾವು ಹೆಂಗೆ ಮೇಕಪ್ ಮಾಡಬೇಕು, ಯಾವ ಥರ ಇದರಲ್ಲಿ ಇರಬೇಕು ಅನ್ನೋದು ಅದು ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಕಾನ್ಫಿಡೆನ್ಸ್ ಅನ್ನೋದು ಇದೆ, ಮಾಡ್ತೀನಿ ಅನ್ನೋ ನಂಬಿಕೆನೂ ನನಗಿದೆ. ಸೊ ಇನ್ನು ಇದೇ ಫೀಲ್ಡಲ್ಲಿ ಚೆನ್ನಾಗಿ ಇನ್ನೂ ಗ್ರೋ ಆಗಬೇಕು ಅಂತ ನನಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಪೂಜಾ, ಇಷ್ಟುವರೆಗೂ ಸಪೋರ್ಟ್ ಮಾಡಿ ಎಲ್ಲದಕ್ಕೂ ಕೂಡ ಹೇಳ್ಕೊಟ್ಟು ಇನ್ನೂ ತಿರ್ಗಿ ಎಕ್ಸ್ಟ್ರಾನೂ ಬನ್ನಿ ಅಂತಲೂ ಹೇಳಿದ್ದೀರಾ. ಖಂಡಿತವಾಗ್ಲೂ ಟೈಮ್ ಮಾಡಿಕೊಂಡು ಬರ್ತೀವಿ. ಯಾವತ್ತೇ ಏನೇ ಡೌಟ್ಸ್ ಬಂದರೂ ಬನ್ನಿ ಆಯಿತಾ. ನೆಕ್ಸ್ಟ್ ಬ್ಯಾಚಿಗೆ ಬೇಕಂದ್ರೆ ಏನಾದರೂ ಡೌಟ್ ಇತ್ತಂದರೆ ನೆಕ್ಸ್ಟ್ ಬ್ಯಾಚಲ್ಲಿ ಕ್ಲಾಸ್ ಬೇಕಾದ್ರೆ ರೆಡಿ ಮಾಡ ಬಂದು ನೀವು ಅದರಲ್ಲೂ ಕೂಡ ಕಲ್ತ್ಕೊಂಡು ಹೋಗ್ಬೋದು. ಮುಗ್ದೋಯ್ತಿವತ್ತಿಗೆ ಅಂತ ಅನ್ಕೊಳಕ್ಕೆ ಹೋಗ್ಬೇಕು. ಇಷ್ಟು ದಿನ ತುಂಬಾ ಹೇಳ್ತಾ ಇದ್ರು ಕಲಿ ಮಾಡ್ತೀಯ ಅಂತ. ಸೊ ನೆನ್ನೆ ಫೋಟೋಸ್ ಎಲ್ಲ ಹಾಕಿದ್ದಕ್ಕೆ ಎಲ್ಲರೂ ರಿಪ್ಲೈ ಜಾಸ್ತಿನೇ ಬಂದಿತ್ತು. ಚೆನ್ನಾಗಿ ಮಾಡಿದ್ಯಾ, ಇನ್ನೂ ನೀನು ಮುಂದೆ ಮೇಕಪ್ ಆರ್ಟಿಸ್ಟ್ ಆಗ್ತೀಯ ಬಿಡು, ಬೆಸ್ಟ್ ಮೇಕಪ್ ಆರ್ಟಿಸ್ಟ್ ಆಗ್ತೀಯ ಅಂತ ಎಲ್ಲರೂ ಮಾಡಿದ್ರು. ಸೊ ತುಂಬ ಖುಷಿ ಆಯಿತು, ಅಷ್ಟು ಮಾಡಿದ್ದೀನಲ್ಲ ಕಲಿತು ಅಂತ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಪೂಜಾ. ಅಷ್ಟು ಬಂದಿದ್ದಕ್ಕೆ ಅಷ್ಟು ಕಷ್ಟಪಟ್ಟು ಅಷ್ಟು ದೂರದಿಂದ ಅಪ್ ಆ್ಯಂಡ್ ಡೌನ್ ಎಲ್ಲ ಅಷ್ಟು ದೂರ ಮಾಡ್ಕೊಂಡ್ಬಂದಿದ್ದಕ್ಕೆ ಫೋನ್ ಕಟ್ ಮಾಡಿರಿ. ಸೊ ಅಲ್ಲಿವರೆಗೂ ಓಡಾಡಿಕೊಂಡು ಬಂದು ಇಲ್ಲಿ ಏನು ನಾವು ಕಲ್ತಿದ್ನ ನಾವು ಅದನ್ನ ಇದನ್ನು ಮಾಡಿದ್ವಲ್ಲ, ಅದು ಖುಷಿ ಆಯಿತು. ಓಕೆ, ಅಲ್ಲಿಂದ ಬಂದು ಕಲ್ತಿರೋದಕ್ಕೂ ಒಂದು ಸಾರ್ಥಕ. ನಾನು 4 ಜನರಿಂದ ಹೇಳ್ಕೊಬೋದು, ನಾನು ಮಾಡ್ತೀನಿ ಅನ್ನೋ ಇದ್ರ ಮೇಲೆ ನಾನು ಹೇಳ್ಕೊಬೋದು ಅಂತ ನಂಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಬಂದಿದ್ದಕ್ಕೆ, ಅಲ್ಲಿಂದ ನಂಬಿ ಬಂದಿದ್ದಕ್ಕೆ ಥ್ಯಾಂಕ್ ಯು. ಆದಷ್ಟು ಬೇಗ ಅಂಗಡಿ ಮಾಡಿ ಆಲ್ ದ ಬೆಸ್ಟ್. ಅದೂ ಇದೆ, ಅದು ಮಾಡಿದ್ರೆ ಅವ್ರನ್ನೂ ಕೂಡ ಕರ್ಕೊಂಡೋಗಿನೇ ಮಾಡಿಸ್ತೀನಿ. ಆಯ್ತಾ, ಒಳ್ಳೇದಾಗಲಿ. ಆದಷ್ಟು ಬೇಗನೆ ಮಾಡಿ, ಏನೇ ಬೇಕಿದ್ರು ಕೇಳಿ, ನನ್ನ ಆದಷ್ಟು ನಾನು ಮಾಡ್ತೀನಿ. ಸರಿನಾ? ಥ್ಯಾಂಕ್ಸ್. ಎಕ್ಸ್ಪೀರಿಯೆನ್ಸ್ ಈ ಥರ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಯಿತು. ಹಾಗೆ ಅವರ ಎಕ್ಸ್ಪೀರಿಯೆನ್ಸ್ ಕೂಡ ಇದೇ ಥರನೂ ಹೇಳ್ಕೊಂಡ್ರು. ಎಲ್ಲರದು ಆದಮೇಲೆ ಪೂಜಾ ಅವರು ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ಎಲ್ಲಿಗಪ್ಪ ಅಂತಂದರೆ ಎಲ್ಲರೂ ಹೋಗಿ ಊಟ ಮಾಡ್ಕೊಂಬರೋಣ ಬನ್ನಿ ಅಂದರು. ಸೊ ಹಾಗಾಗಿ ಎಲ್ಲರೂ ಕೇಕ್ ಎಲ್ಲ ತಿಂದ್ಕೊಂಡು ಆನಂತರ ಸ್ವಲ್ಪ ಹರಟೆ ಎಲ್ಲ ಹೊಡೆದು ಸೊ ಸರ್ಟಿಫಿಕೇಟ್ನೆಲ್ಲ ಬ್ಯಾಗ್ ಹಾಕ್ಕೊಂಡು ಸೀದಾ ಕಾರಲ್ಲಿ ಹೊರಟ್ವಿ. ಯಾಕಂದರೆ ಇದು ನಾವು ಲಾಸ್ಟ್ ಡೇ ಈ ಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಕೊಂಡು ಮಾತಾಡೋದು, ಎಂಜಾಯ್ ಮಾಡೋದು ಇವತ್ತಿಗೆ ನಮ್ಮ ಕೊನೆ ದಿವಸ ಅಲ್ವಾ. ಹಾಗಾಗಿ ಕಾರಲ್ಲೂ ಕೂಡ ಎಲ್ಲರೂ ಮಾತಾಡಿಕೊಂಡು ಹೊರಟ್ವಿ. ಹೋಗಿದ ತಕ್ಷಣ ಅಲ್ಲೂ ಕೂಡ ಎಲ್ಲರೂ ಕೂತ್ಕೊಂಡು ಸೆಲ್ಫಿಗಳು, ಫೋಟೋಸು, ವೀಡಿಯೋಸು, ಯೂಟ್ಯೂಬ್ಗೆ ಅಂತ ಹೇಳ್ಬಿಟ್ಟೆಲ್ಲ ವೀಡಿಯೋಸ್ ಎಲ್ಲ ತಕ್ಕೊಂಡ್ವಿ. ಆಮೇಲೆ ಕೆಲವೊಂದು ಚಿಕನ್ ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿದ್ರು. ಸೊ ಅದು ಬರೋಗಂಟ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಹಂಗಂಗೆ ಒಬ್ಬರೊಬ್ಬರೇ ಮಾತಾಡಿಕೊಂಡು ಏನಿದೆ ನೆಕ್ಸ್ಟ್ ಏನೇನಾಗುತ್ತೆ, ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆನೆಲ್ಲ ಮಾತಾಡಿಕೊಂಡು ಕೂತಿದ್ವಿ, ಹರಟೆ ಹೊಡ್ಕೊಂಡು ನಗಾಡಿಕೊಂಡು. ಯಾಕಂದರೆ ಎಲ್ಲ ಲಾಸ್ಟ್ ಡೇ ಅಂದರೆ ಏನೋ ಒಂಥರ
ಆ ಖುಷಿ ನೆಕ್ಸ್ಟ್ ನಾವು ಹೋದ್ರು ಬಂದರು ಆ ಥರ ಇರಲ್ಲ ಅಲ್ವಾ. ಈ ಬ್ಯಾಚ್ ಖುಷಿನೇ ಅಲ್ವಾ. ಹಾಗಾಗಿ ಸೊ ಆಮೇಲೆ ನಾವು ಏನೇನು ಆರ್ಡ್ರ್ ಮಾಡಿದ್ವಿ ಚಿಕನ್ ಐಟಮ್ಸ್ ಎಲ್ಲನೂ ಬಂತು. ಸೊ ಎಲ್ಲರಿಗೂ ಅವರೇ ಸರ್ವ್ ಮಾಡಿದ್ರು ಹೋಟೆಲಲ್ಲೇ. ಸೊ ಸರ್ವ್ ಮಾಡಿದ್ಮೇಲೆ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕ್ಕೊಂಡು ತಿಂದ್ಕೊಂಡು ಮಾತಾಡಿಕೊಂಡು ರೇಗಿಸ್ಕೊಂಡು ಒಬ್ರಿಗೊಬ್ರನ್ನ ರೇಗಿಸ್ಕೊಂಡು ಆರಾಮಾಗಿ ಊಟ ಅಂತೂ ಮಾಡ್ಕೊಂಡ್ವಿ. ಊಟ ಅಂದಮೇಲೆ ನಾವು ಫೋಟೋ ವೀಡಿಯೋ ಎಲ್ಲ ತೆಗೆಯೋದು ಬಿಡ್ತೀವಾ, ಅದನ್ನು ಬಿಡ್ತಾ ಇಲ್ಲ. ಅದನ್ನು ಕೂಡ ಏನೇನೆಲ್ಲ ತರಿಸಿದ್ರು ಅದನ್ನು ಫೋಟೋ ಎಲ್ಲ ತೆಕ್ಕೊಂಡು ಸ್ಟೋರಿಗೆ ಹಾಕಬೇಕಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಗೆ. ಹಾಗಾಗಿ ಎಲ್ಲ ತಕ್ಕೊಂಡ್ವಿ. ಇನ್ನು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ನನಗೂ ಕೂಡ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ ಬಿರಿಯಾನಿ ಕೂಡ ಹೇಳಿದರು. ಬಿರಿಯಾನಿ ಕೂಡ ಎಲ್ಲ ಸರ್ವ್ ಮಾಡ್ತಾಯಿದ್ರು. ಬಿರಿಯಾನಿ ಆದಮೇಲೆ ಎಲ್ಲ ಊಟ ಆದಮೇಲೆ ಲಾಸ್ಟಿಗೆ ಸೋಡಾ ಲೆಮನ್ ಸೋಡಾ ಏನಿರೋದಲ್ವ ಅದನ್ನು ಕೂಡ ತರಿಸಿದ್ರು. ಅದನ್ನು ಎಲ್ಲ ಕುಡ್ಕೊಂಡು ನೋಡು ನಾವೇನೋ ಕುಡಿತಾ ಇದ್ದೀವಿ ಅನ್ನೋ ಥರ ನಗಾಡಿಕೊಂಡು ಸೊ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಊಟ ಎಂಜಾಯ್ ಮಾಡಿಕೊಂಡು ಈ ಥರ ಮತ್ತೆ ನಾವು ಸಿಗೋದಕ್ಕಾಗಲ್ಲ, ಈ ಥರ ಎಂಜಾಯ್ ಮಾಡೋದಕ್ಕೂ ಆಗಲ್ಲ. ಸೊ ಇದನ್ನೆಲ್ಲ ತೋರಿಸ್ಬೇಕಾ ಅಂತಲೂ ಅನಿಸುತ್ತೆ. ಆದರೆ ಆ ಒಂದು ಒಳ್ಳೆ ಟೈಮ್ನ ನಾನು ಒಬ್ಬರು ವ್ಲಾಗರ್ ಆಗಿ ಶೇರ್ ಮಾಡ್ಕೊಳ್ಳೋದು ತಪ್ಪೇನಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಮ್ಮೊಂದೊಳ್ಳೆ ಹ್ಯಾಪಿ ಟೈಮ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದ್ರ ಪಕ್ಕನೇ ಇದ್ರೆ ಚಿಕ್ಕ ಮಕ್ಳಿಗೆ ಆಟ ಆಡೋದಕ್ಕೆ ಅಂತೇಳಿ ಬಿಟ್ಟಿದ್ರೆ ಎಲ್ಲ ನಾವು ಆಟ ಆಡ್ಕೋತಾ ಇದ್ವಿ, ನಾವು ರೀಲ್ಸ್ ಎಲ್ಲ ಮಾಡ್ತಾಯಿದ್ವಿ ಅದರಲ್ಲಿ. ಯಾಕಂದರೆ ನನಗೆ ಅದು ತುಂಬ ಇಷ್ಟ. ಚಿಕ್ಕ ಮಕ್ಕಳು ಈ ಥರ ಉಯ್ಯಾಲೆಲ್ಲ ಆಟ ಆಡೋದಕ್ಕೆ ನನಗೆ ತುಂಬಾ ಇಷ್ಟ. ಎಲ್ಲಾದರೂ ನೋಡಿದ್ರೆ ಹೋಗಿ ಒಂದು 2 ನಿಮಿಷ ಆಡ್ಬಿಟ್ಟು ಬಂದುಬಿಡ್ತೀನಿ. ಏನೋ ಒಂಥರ ಖುಷಿ ಅದು. ಸೊ ಅದಕ್ಕೂ ವಿಡಿಯೋ ಮಾಡಿಕೊಂಡು ಆನಂತರ ಎಲ್ಲರೂ ಒಂದೇ ಥರ ಎಲ್ಲ ಬಟ್ಟೆ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಚೆನ್ನಾಗಿತ್ತು ಗ್ರೀನರಿಯಾಗಿ. ಹಾಗಾಗಿ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಅವರವರವರೇ ಫೋಟೋಸು ವೀಡಿಯೋಸು ಆಮೇಲೆ ಗ್ರೂಪಲ್ಲೆಲ್ಲ ವೀಡಿಯೋಸ್ ಮಾಡಿದ್ದೀವಿ. ಅದೆಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನ್ನ ಪೇಜಲ್ಲಿ ಮತ್ತು ಪೂಜಾ ಅವ್ರ ಪೇಜಲ್ಲೆಲ್ಲ ಅಪ್ಲೋಡ್ ಆಗಿದೆ, ಚೆಕ್ ಮಾಡ್ಬೋದು. ಸೊ ಇನ್ನೇನು ಅಲ್ಲಿಂದ ಟೈಮ್ ಆಯಿತು, ಎಲ್ಲರಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಡೋದೆ. ಏನೋ ಒಂಥರ ಲಾಸ್ಟ್ ಡೇ ಅನ್ನೋ ಒಂದು ಫೀಲು ಖುಷಿಯಾಗಿ, ಅಂದರೆ ಆವತ್ತಿನ ದಿನ ತುಂಬ ಖುಷಿಯಾಗೇ ಇದ್ವಿ ಎಲ್ಲರೂ ಖುಷಿಯಾಗಿ. ಸೊ ಇವತ್ತು ನಮ್ಮ ಲಾಸ್ಟ್ ಡೇ ಬ್ಯಾಚ್ ಕಂಪ್ಲೀಟಾಗಿ ಹ್ಯಾಪಿನೆಸ್ ಆಗಿ ಮುಗೀತು ಅಂತಲೇ ಹೇಳ್ಬೋದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.